ಸಿನಿಮಾಗಳು ಸಿನಿ ರಸಿಕರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿರ್ತವೆ. ಇನ್ನು ಕೆಲ ಚಿತ್ರಗಳು ಟಿವಿ ಅಥವಾ OTTಯಲ್ಲಿ ನೋಡಿದ ಮೇಲೇನು ಮತ್ತೆ ನೋಡ್ಬೇಕು ಎಂಬ ಕ್ರೇಜ್ ಸೃಷ್ಟಿಸ್ತವೆ. ಮತ್ತೆ ಕೆಲ ಸಿನಿಮಾಗಳನ್ನ OTTಯಲ್ಲಿ ನೋಡಿದ ಬಳಿಕವೂ ಛೇ, ಇಂಥ ಒಳ್ಳೆ ಚಿತ್ರವನ್ನ ಥಿಯೇಟರ್ ನಲ್ಲೇ ನೋಡ್ಬೇಕಿತ್ತು ಅಂತ ಅನ್ಸುತ್ತೆ. ಒಂದ್ ವೇಳೆ ಅಂತಹ ಸಿನಿಮಾಗಳು ರಿಲೀಸ್ ಆದ್ರೆ ಸಿನಿ ಪ್ರಿಯರ ಪಾಲಿಗೆ ದೊಡ್ಡ ಹಬ್ಬವೇ ಸರಿ. ಸದ್ಯ ಭಾರತೀಯ ಸಿನಿಮಾ ರಂಗದಲ್ಲಿ ಹಳೆ ಸಿನಿಮಾಗಳನ್ನ ಮರು ಬಿಡುಗಡೆ ಮಾಡುವ ಟ್ರೆಂಡ್ ಹೆಚ್ಚಾಗ್ತಿದೆ. ಕನ್ನಡದಲ್ಲೂ ಹಲವಾರು ಚಿತ್ರಗಳು ಈಗಾಗಲೇ ರಿಲೀಸ್ ಆಗಿದೆ. ಇಂದಿನ ನಮ್ಮ ವಿಡಿಯೋದಲ್ಲಿ ರಿಲೀಸ್ಗೆ ಅರ್ಹವಾದ ಕನ್ನಡದ ಕೆಲ ಸಿನಿಮಾಗಳನ್ನ ನೋಡೋಣ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ವೃತ್ತಿ ಬದುಕಿಗೆ ಉತ್ತಮ ಮೈಲೇಜ್ ಕೊಟ್ಟ ಸಿನಿಮಾ ಗೂಗ್ಲಿ. ಪವನ್ ಒಡೆಯರ್ ನಿರ್ದೇಶನದ ಈ ಸಿನಿಮಾ 2013ರ ಜುಲೈ 19ರಂದು ತೆರೆಗೆ ಬಂದಿತ್ತು. ಯಶ್ಗೆ ನಾಯಕಿಯಾಗಿ ಕೃತಿ ಕರಬಂದ ಬಣ್ಣ ಹಚ್ಚಿದ್ರು. ಪ್ರೀತಿಯ ಜೊತೆಗೆ ಸಾಕಷ್ಟು ಭಾವನಾತ್ಮಕ ಅಂಶ ಮತ್ತು ಹಾಸ್ಯವನ್ನ ಈ ಸಿನಿಮಾದಲ್ಲಿ ಬೆರೆಸಲಾಗಿತ್ತು. ಕೇವಲ 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 18 ಕೋಟಿ ರೂಪಾಯಿ ಬಾಚಿಕೊಂಡಿತ್ತು. ಈ ಸಿನಿಮಾ ಮರು ಬಿಡುಗಡೆಯಾದ್ರೆ ಅದಕ್ಕಿಂತ ಹೆಚ್ಚು ಕಲೆಕ್ಷನ್ ಮಾಡುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಎರಡನೇದು ಉಳಿದವರು ಕಂಡಂತೆ. 2014ರಲ್ಲಿ ತೆರೆ ಕಂಡ ಉಳಿದವರು ಕಂಡಂತೆ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ವಿನೂತನ ಪ್ರಯತ್ನವಾಗಿತ್ತು. ಚಿತ್ರದಲ್ಲಿ ಹಲವು ಕೋನಗಳಲ್ಲಿ ಒಂದು ವ್ಯಕ್ತಿಯ ಕಥೆಯನ್ನ ಹೇಳುವ ಪರಿ ಪ್ರಶಂಸೆಗೆ ಪಾತ್ರವಾಗಿತ್ತು. ಈ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ನಾಯಕನಾಗಿ ನಟಿಸುವುದಲ್ಲದೆ ನಿರ್ದೇಶನ ಮಾಡಿದ್ರು. ಈ ಸಿನಿಮಾದ ರಿಚರ್ಡ್ ಆಂಟನಿ ಪಾತ್ರವನ್ನ ಮರೆಯಲು ಸಾಧ್ಯನೇ ಇಲ್ಲ. ಆದ್ರೆ ಉಳಿದವರು ಕಂಡಂತೆ ಬಾಕ್ಸ್ ಆಫೀಸ್ ನಲ್ಲಿ ಯಶಸ್ವಿಯಾಗಿರ್ಲಿಲ್ಲ. ನಂತರದ ದಿನಗಳಲ್ಲಿ ಇದೊಂದು ಕನ್ನಡದ ಕಲ್ಟ್ ಚಿತ್ರವಾಗಿ ಬದಲಾಗಿತ್ತು. ಈ ಸಿನಿಮಾ ಮತ್ತೆ ಥಿಯೇಟರ್ ನಲ್ಲಿ ಬಂದ್ರೆ ಸಿನಿ ಪ್ರೇಕ್ಷಕರು ಖಂಡಿತವಾಗಿಯೂ ಕೈ ಹಿಡಿತಾರೆ. ಮೂರನೇದು ಗಾಳಿಪಟ. ಗೋಲ್ಡನ್ ಸ್ಟಾರ್ ಗಣೇಶ್, ದೂದ್ ಪೇಡ ದಿಗಂತ್ ಮಂಚಾಲೆ ಹಾಗೂ ರಾಜೇಶ್ ಕೃಷ್ಣನ್ ಈ ಮೂವರ ಸಂಗಮದಲ್ಲಿ ಬಂದಿದ್ದ ಗಾಳಿಪಟ ಚಿತ್ರವು ಆ ಕಾಲದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸಿತ್ತು. 2018ರಲ್ಲಿ ಬಿಡುಗಡೆಯಾಗಿದ್ದ ಗಾಳಿಪಟ ಸಿನಿಮಾದಲ್ಲಿ ಡೈಸಿ ಬೋಪಣ್ಣ, ನೀತು, ಭಾವನ ರಾವ್ ನಾಯಕಿಯರಾಗಿ ನಟಿಸಿದ್ರು. ಈ ಸಿನಿಮಾದಲ್ಲಿ ಮೂವರು ಸ್ನೇಹಿತರ ಸುಂದರ ಕತೆ, ಕಾಮಿಡಿ, ಲವ್ ಸ್ಟೋರಿ ಮತ್ತು ಸೊಗಸಾದ ಹಾಡುಗಳು ಪ್ರೇಕ್ಷಕರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದ್ವು. ಇಂದಿಗೂ ಕೂಡ ಈ ಸಿನಿಮಾ ಹಲವರ ಫೇವರೇಟ್. ಗಣಿ, ದಿಗಿ, ಕಿಟ್ಟಿ ಮತ್ತೆ ಥಿಯೇಟರ್ಗೆ ಬಂದ್ರೆ ಸಿನಿಮಾ ಹಿಟ್ ಆಗೋದಂತೂ ಗ್ಯಾರಂಟಿ. 2014ರಲ್ಲಿ ಬಂದ ಪ್ರಶಾಂತ್ ನೀಲ್ ನಿರ್ದೇಶನದ ಉಗ್ರಂ ಸಿನಿಮಾ ರೋರಿಂಗ್ ಸ್ಟಾರ್ ಶ್ರೀ ಮುರಳಿಗೆ ಬಿಗ್ ಬ್ರೇಕ್ ನೀಡಿತ್ತು. ಇದು ಪ್ರಶಾಂತ್ ನೀಲ್ ನಿರ್ದೇಶನದ ಮೊದಲ ಸಿನಿಮಾ. ಲವ್, ಸೆಂಟಿಮೆಂಟ್, ಸಾಹಸ ಎಲ್ಲಾ ದೃಶ್ಯಗಳನ್ನ ಬೆರೆಸಿ ಸುಂದರವಾಗಿ ತೆರೆ ಮೇಲೆ ಬಂದಿದ್ದ ಈ ಸಿನಿಮಾ ಅದ್ಭುತ ಯಶಸ್ಸು ಕಂಡಿತ್ತು. ಇನ್ನೊಂದು ವಿಶೇಷವಂದ್ರೆ ಉಗ್ರಂ ಸಿನಿಮಾ ನಂತರ ಶ್ರೀ ಮುರಳಿ ಸುಮಾರು 67 ಸಿನಿಮಾ ಆಫರ್ ಗಳನ್ನ ನಿರಾಕರಿಸಿದ್ರಂತೆ. ಅಷ್ಟರ ಮಟ್ಟಿಗೆ ಈ ಸಿನಿಮಾ ಹವಾ ಸೃಷ್ಟಿಸಿತ್ತು. ಈ ಸಿನಿಮಾ ಮತ್ತೆ ಥಿಯೇಟರ್ಗೆ ಬಂದ್ರೆ ಕಮಾಲ್ ಮಾಡೋದಂತೂ ಗ್ಯಾರಂಟಿ. ಐದನೇದು ನಮ್ಮ ಪರಮಾತ್ಮ. ಯೋಗರಾಜ್ ಭಟ್ ಅವರ ನಿರ್ದೇಶನದ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾಯಕನಾಗಿ ನಟಿಸಿದ್ದ ಪರಮಾತ್ಮ ಸಿನಿಮಾ ಇಂದಿಗೂ ಅನೇಕರ ಫೇವರೇಟ್ ಸಿನಿಮಾ ಅಂದ್ರೆ ತಪ್ಪಾಗಲ್ಲ. ಪರಮಾತ್ಮ ಇದು ಕೇವಲ ಒಂದು ಚಿತ್ರವಲ್ಲ, ಎಮೋಷನ್ ಅಂತ ಹೇಳುವವರೇ ಹೆಚ್ಚಿದ್ದಾರೆ. ಈ ಸಿನಿಮಾದ ಒಂದೊಂದು ಹಾಡುಗಳು ಕೂಡ ಅದ್ಭುತವಾಗಿದ್ದು ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿವೆ. ಚಿತ್ರದ ಡೈಲಾಗ್ಗಳು, ಸಂಭಾಷಣೆ, ಅನಿರೀಕ್ಷಿತ ಕ್ಲೈಮ್ಯಾಕ್ಸ್ ಎಲ್ಲವೂ ಸಖತ್ತಾಗಿದ್ವು. ಆದ್ರೆ ಈ ಸಿನಿಮಾ ಥಿಯೇಟರ್ ನಲ್ಲಿ ಓಡ್ಲಿಲ್ಲ. ಚಿತ್ರ ಬಿಡುಗಡೆಯಾದಾಗ ಅದಕ್ಕೆ ಸಿಗ್ಬೇಕಾಗಿದ್ದ ಪ್ರಶಂಸೆ ಮತ್ತು ಯಶಸ್ಸು ಸಿಕ್ಕಿರ್ಲಿಲ್ಲ. ಹೀಗಾಗಿ ಈ ಸಿನಿಮಾ ರಿಲೀಸ್ ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಜಾದೂ ಮಾಡೋದಂತೂ ಗ್ಯಾರಂಟಿ. ಈ ಸಿನಿಮಾಗಳು ರಿಲೀಸ್ ಆದ್ರೆ ಪಕ್ಕಾ ಥಿಯೇಟರ್ ನಲ್ಲಿ ಕಮಾಲ್ ಮಾಡೋದಂತೂ ಗ್ಯಾರಂಟಿ. ಈ ಸಿನಿಮಾಗಳಲ್ಲಿ ನಿಮ್ಮ ಫೇವರೇಟ್ ಸಿನಿಮಾ ಯಾವುದು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ.